ಇದುವರೆಗೆ ಕುಟುಂಬದಿಂದ ತಗೊಂಡಿದಂತ ನಿರ್ಧಾರಗಳಾಗ್ಲಿ ಹೇಳಲ್ಲ, ಆದ್ರೆ ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ, ನಿರ್ಧಾರಗಳು ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ. ಅದು ಯಾಕೆ ಏನು ಅಂತ ಹೇಳ್ತೀನಿ. ದಯವಿಟ್ಟು ಮೊದಲನೇದಾಗಿ ನೀವು ನಮ್ಮನ್ನ ಬೇಜಾರು ಮಾಡ್ಕೊಂಡ್ರೆ ಪರವಾಗಿಲ್ಲ, ಕುಟುಂಬ ನಮ್ ಜೊತೆ ನಿಂತ್ಕೊಳ್ಳಿಲ್ಲ ಅಂತ ಮೊದಲನೇ ಧ್ವನಿ ಎದ್ದವನೇ ನಾನು ನಿಮ್ ಮುಖಾಂತರ ಇಲ್ಲೇ ನಿಂತ್ಕೊಂಡು ಕೇಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನೀವು 7 ವರ್ಷ ಸತತವಾಗಿ ಚಪ್ಪಲಿ ಸವಸಿ ಸರ್ಕಾರಿ ಕಚೇರಿಗಳನ್ನ ಅಲ್ದಿದ್ದು ನಮಗೂ ಗೊತ್ತು ಸರ್. ನಾನ್ ನಿಮ್ ಜೊತೆ ಇದ್ದೀನಿ. ನೀವು ನನ್ನ ಇವತ್ತು ಗುರ್ತಿಡದೆ ಇರ್ಬೋದು. ಆಪ್ತ ರಕ್ಷಕ ಸಿನಿಮಾಗೆ ಇದೇ ಲಕ್ಷ್ಮೀ ಥಿಯೇಟರ್ಗೆ ನಿಮ್ಮನ್ನ ಕರ್ಕೊಂಡೋಗಿ ಸ್ವಿಚ್ ಆನ್ ಪ್ರೊಜೆಕ್ಟರ್ ಮಾಡಿಸಿದವ್ರು ನಾವು. ನಿಮ್ಮನ್ನ ಮೊದಲನೇದಾಗಿ ಸಾರ್ವಜನಿಕವಾಗಿ ನಿಮ್ಮ ಬರ್ತಡೇ ಮಾಡಿದವ್ರು ನಾವು. ಮನೆ ಹತ್ರ ಬಂದು ಅನಾಥಾಶ್ರಮ ಕರ್ಕೊಂಡೋಗಿ ಅವತ್ತಿಂದ ನಿಮ್ ಜೊತೆಗಿರೋರು ನಾವು. ಇವತ್ತೇನು ದೊಡ್ಡ ಹೊಸದಾಗಿ ಬಂದಿಲ್ಲ. ಆದ್ರೆ 7 ವರ್ಷಗಳ ಕಾಲ ನೀವು ನೆಂದು ಹಲ್ದು ಆಗ್ಲಿಲ್ಲ ಅಂತ ಕಾರಣಕ್ಕೆ ನೀವು ಹೋಗುವಾಗ ಯಾರ ಅಭಿಮಾನಿನೂ ಕೇಳಲಿಲ್ಲ ಸರ್. ಏಕಾಏಕಿ ನಿರ್ಧಾರ ತಗೊಂಡು ಒಂದ್ ನಿಮಿಷ ಹೇಳ್ತೀನಿ ಇವತ್ತು ಕರೆದಂತ ಮಾತಾಡೋದು ಹೊಡಬೇಕಿದ್ದಕ್ಕೆ ಕೂತ್ಕೊಳ್ಳಿ ಕುತ್ಕೊಳ್ರಿ ಕೆಳಗಡೆ ಕಾಡಲ್ಲ ಕುತ್ಕೊಳ್ರಿ ಅನನ್ಯ ಮಾತಾಡಕ್ ಬಿಡ್ತೀರಾ ಇಲ್ವ ನೀವು? ಪ್ರಶ್ನೆಗಳನ್ನ ನಿಮ್ ಪರವಾಗಿ ಕೇಳ್ತೀನಿ, ಅವ್ರು ಉತ್ತರ ಕೊಡ್ತಾರೆ. ಈ ಪ್ರಶ್ನೆಗೆ ನೀವು ಈ ತರ ಮಾತಾಡ್ತಾ ಇದ್ರೆ ನಾನು ಇಲ್ಲಿ ನಿಂತು ಪ್ರಯೋಜನ ಇಲ್ಲ. ನೀವು ದಯವಿಟ್ಟು ಸ್ವಲ್ಪ ಶಾಂತವಾಗಿದ್ರೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ಬೋದು. ಸ್ವಲ್ಪ ಶಾಂತವಾಗಿರಿ.